ನಮಸ್ಕಾರ. ಆಹಾರದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಫಿಟ್ನೆಸ್ ಬಗ್ಗೆ ಎಲ್ಲರಿಗೂ ಇಷ್ಟೊಂದು ಅವೇರ್ನೆಸ್ ಇದ್ದರೂ ಕೂಡ ಬೊಜ್ಜನ್ನು ಕಡಿಮೆ ಮಾಡಲಿಕ್ಕೆ ಎಲ್ಲರೂ ಭಾಳ ಕಷ್ಟಪಡ್ತಾ ಇದ್ದಾರೆ. ಅದು ಯಾಕೆ? ಬರೀ ಎಕ್ಸಸೈಸ್ ವ್ಯಾಯಾಮ ಮಾಡೋದ್ರಿಂದ ಅಷ್ಟೇ ಬೊಜ್ಜನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆಯೋ? ಅಲ್ಲ, ಅದರೊಟ್ಟಿಗೆ ಒಳ್ಳೆಯ ಆಹಾರ ಕ್ರಮವನ್ನು ಕೂಡ ಪಾಲಿಸಿದರೆ ಬೊಜ್ಜನ್ನು ಎಷ್ಟು ಬೇಗ ನಾವು ಕಡಿಮೆ ಮಾಡ್ಕೋಬೋದು. ಯಾಕೆಂದರೆ ತುಂಬ ಜನ ನಮ್ಮ ಹಾಸ್ಪಿಟ್ಲಿಗೆ ಬರೋರು ಮೇನ್ಲಿ ತುಂಬ ನ್ಯಾಚುರೋಪತಿ ಹಾಸ್ಪಿಟಲ್ಸಿಗೆ ಒಂದು 30% ಪೇಷಂಟ್ಸು ವೆಯ್ಟ್ ರಿಡಕ್ಷನ್ಗೆ ಹೋಗ್ತಾರೆ. ಆ್ಯಂಡ್ ವೆಯ್ಟ್ ರಿಡ್ಯೂಸ್ ಮಾಡಿ ವಾಪಸ್ ಮನೆಗೆ ಹೋಗಿ ಅಷ್ಟೇ ವೆಯ್ಟ್ ರೀಗೇನ್ ಆಗಿ ಪುನಃ ಬರ್ತಾರೆ. ಇದಕ್ಕೆ ಕಾರಣ ಏನು? ವೆಯ್ಟನ್ನು ಶಾಶ್ವತವಾಗಿ ಹೇಗೆ ಕಡಿಮೆ ಮಾಡ್ಕೋಬೇಕು? ಸೊ ಪೇಷಂಟ್ಸ್ ಹತ್ರ ನಾವು ಮಾತಾಡುವಾಗ ಅವ್ರು ಹೇಳ್ತಾರೆ, ನಮ್ಮ ಫುಡ್ ಹ್ಯಾಬಿಟ್ಸು ಭಾಳ ಸಿಂಪಲ್ ಇದೆ ಸರ್, ನಾವು ಅಷ್ಟೇನು ತಿನ್ನೋದಿಲ್ಲ, ನಾವು ಕೊಬ್ಬಿರೋ ಆಹಾರವನ್ನು ಭಾಳ ಕಡಿಮೆ ಸೇವಿಸ್ತೀವಿ. ಸೊ ಆದರೂ ಕೂಡ ಅವರ ಬಾಡಿಯಲ್ಲಿ ಯಾಕೆ ಈ ಫ್ಯಾಟ್ ಕ್ರಿಯೇಟ್ ಆಗುತ್ತೆ? ನಾವು ನೋಡ್ತೀವಿ, ಹುಲ್ಲು ತಿನ್ನುವ ದನದ ಹಾಲಲ್ಲಿ ಕೊಬ್ಬಿನಾಂಶ ಇದೆ. ಸೊ ಅದರ ಅರ್ಥ ಕೊಬ್ಬು ಅಥವಾ ಈ ಗ್ಲೈಕೋಜನ್ ಅಥವಾ ಈ ಫ್ಯಾಟ್ ಏನಿದೆ ಅದು ಪ್ರೊಡ್ಯೂಸ್ ಆಗೋದು ನಮ್ಮ ದೇಹದ ಒಳಗೆ. ಅದಕ್ಕೆ ನೀವು ಕೊಬ್ಬು ಹೆಚ್ಚಿಗೆ ಇರುವ ಆಹಾರ ಅಥವಾ ಎಣ್ಣೆ ಹೆಚ್ಚಿಗೆ ಇರುವ ಆಹಾರ ತಗೋಬೇಕು ಅಂತ ಇಲ್ಲ. ಸೊ ನಾವು ಯಾವ ಥರ ಆಹಾರವನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದರೆ ನಮ್ಮ ವೆಯ್ಟನ್ನು ಕಡಿಮೆ ಮಾಡಲಿಕ್ಕಾಗತ್ತೆ. ಈಗ ಯೂಶ್ವಲಿ ನ್ಯಾಚುರೋಪತಿ ಹಾಸ್ಪಿಟಲ್ಸಲ್ಲಿ ಹೋದರೆ, ಈಗ ನಮ್ಮ ಹಾಸ್ಪಿಟ್ಲಿಗೆ ಬಂದರೂ ಇನಿಷಿಯಲಿ ನಾವು ಏನು ಮಾಡ್ತೀವಿ ಅಂದರೆ ಕ್ಯಾಲರಿ ಇಂಟೇಕನ್ನು ಕಂಪ್ಲೀಟಾಗಿ ಕಡಿಮೆ ಮಾಡ್ತೀವಿ. ಬೊಜ್ಜು ಕಡಿಮೆ ಮಾಡಬೇಕು ಅಂದರೆ ಇನಿಷಿಯಲಿ ಕ್ಯಾಲರಿ ಇಂಟೇಕನ್ನು ಕಡಿಮೆ ಮಾಡ್ತೀವಿ. ಇದು ಜಸ್ಟ್ ಒಂದು ವೆಯ್ಟ್ ರಿಡಕ್ಷನಿಗೆ ಅಂತ ಹೇಳಿ ಮಾಡುವಂಥ ಒಂದು ವಿಧಾನ ಅಲ್ಲ. ಯಾಕೆ ಕ್ಯಾಲರಿಯನ್ನು ರೆಸ್ಟ್ರಿಕ್ಟ್ ಮಾಡಿ ಕಂಪ್ಲೀಟ್ಲಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸನ್ನು ಅಷ್ಟೇ ಕೊಡ್ತೀವಿ ಅಂದರೆ ಈ ಬಾಡಿಯಲ್ಲಿ, ನಮ್ಮ ಬಾಡಿಯಲ್ಲಿ ಇರುವಂಥ ಟಾಕ್ಸಿನ್ಸನ್ನು ಹೊರಗೆ ಹಾಕಲಿಕ್ಕೆ ಮಾಡುವಂಥ ಒಂದು ಚಿಕಿತ್ಸಾ ವಿಧಾನ ಅದು. ಸೊ ಇನಿಷಿಯಲಿ ನಾವು ನೋಡ್ತೀವಿ, ಒಂದು 4 to 5 ಡೇಸಲ್ಲಿ ಪೇಷಂಟ್ದು ವೆಯ್ಟ್ ಇಮ್ಮಿಡಿಯೇಟ್ಲಿ ಕಡಿಮೆ ಆಗುತ್ತೆ, ಒಂದು 3-4 kg ಕಡಿಮೆ ಆಗುತ್ತೆ. ಅದಾದಮೇಲೆ ಸ್ಲೋ ಆಗುತ್ತೆ, ಆ ರೇಟ್ ಆಫ್ ರಿಡಕ್ಷನ್ ಕಡಿಮೆ ಆಗುತ್ತೆ. ಅದು ಯಾಕೆ? ಸೊ ನಾವು ಕಾರ್ಬೋಹೈಡ್ರೇಟ್ ಅಥವಾ ಅನ್ನ ಇರ್ಬೋದು, ಜೋಳ ಇರ್ಬೋದು, ಚಪಾತಿ ಇರ್ಬೋದು, ಸೊ ಇದೆಲ್ಲ ತಗೊಳ್ಳುವಾಗ ಅದರಿಂದ ನಮಗೇನು ಸಿಗ್ತದಲ್ಲ ಕಾರ್ಬೋಹೈಡ್ರೇಟ್, ಅದು ವಾಟರ್ ರಿಟೆನ್ಷನಿಗೆ ಕೂಡ ಒಂದು ಕಾರಣ ಆಗುತ್ತೆ. ಸೊ ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಿದ ಕೂಡಲೇ ನಮ್ಮ ವಾಟರ್ ರಿಟೆನ್ಷನ್ ಕಡಿಮೆ ಆಯಿತು, ಇದ್ದಿದ್ದು ಗ್ಲೈಕೋಜನ್ ಬರ್ನ್ಔಟ್ ಆಯಿತು. ಸೊ ಹಾಗಾಗಿ ಇನಿಷಿಯಲಿ ವೆಯ್ಟ್ ಬೇಗ ಕಡಿಮೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬರ್ನ್ ಆಗಲಿಕ್ಕೆ ಇರೋದು ಈಸ್ ದ ಆ್ಯಕ್ಚುಯಲ್ ಫ್ಯಾಟ್. ಸೊ ತುಂಬ ಪೇಷಂಟ್ಸ್ ಏನು ಮಾಡ್ತಾರೆ, ಇದೇ ಥರ ಸ್ಟ್ರಿಕ್ಟಾಗಿ ಇದು ಮಾಡಿಕೊಂಡು ವೆಯ್ಟನ್ನು ಒಂದು 5 kg ಕಡಿಮೆ ಮಾಡಿ ವಾಪಸ್ ಮನೆಗೆ ಬಂದು ಹೆಚ್ಚಿಗೆ ಆಹಾರವನ್ನು, ನಾರ್ಮಲ್ ಫುಡ್ಡನ್ನು ತಗೊಂಡು ಪುನಃ ವೆಯ್ಟ್ ಗೇನ್ ಮಾಡ್ತಾರೆ. ಸೊ ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಲಾಸ್ ಅಂತಲೂ ಹೇಳಬಾರ್ದು, ಅದಕ್ಕೆ ನಾವು ವೆಯ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಬೇಕು. ವೆಯ್ಟ್ ಮ್ಯಾನೇಜ್ಮೆಂಟ್ ಈಸ್ ಎ ಲೈಫ್ ಲಾಂಗ್ ಪ್ರಾಸೆಸ್. ಸೊ ಅದು 10 ದಿನಕ್ಕೆ ಮಾಡಿ ಬಿಡುವಂಥದ್ದಲ್ಲ. 10 ದಿನಕ್ಕೆ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಗೆ ಹೋಗಿ ತೂಕವನ್ನು ಇಳಿಸಿ ಮತ್ತೆ ಪುನಃ ವೆಯ್ಟ್ ಗೇನ್ ಮಾಡುವಂಥದ್ದಲ್ಲ. ಯಾಕೆ? ತುಂಬ ನಾವು ನೋಡಿರ್ಬೋದು, ಕೆಲವರು ಸ್ಟ್ರಿಕ್ಟಾಗಿರೋ ಆಹಾರ ಕ್ರಮ ಮಾಡಿ ಲೈಕ್ ಉಪವಾಸ ಮಾಡಿಕೊಂಡು ತೂಕವನ್ನು ಇಳಿಸ್ತಾರೆ. ಅದಾದಮೇಲೆ ಅವರು ನಾರ್ಮಲ್ ಫುಡ್ಡಿಗೆ ಬಂದ ಕೂಡಲೇ ಈ ಕಡಿಮೆ ಆಗಿರೋ ತೂಕ ಇಮ್ಮಿಡಿಯೇಟ್ಲಿ ರೀಗೇನ್ ಆಗುತ್ತೆ. ಅದಕ್ಕೆ ಕಾರಣ ಏನು? ಅದರ ಕಾರಣ ನಾವು ಕಂಡುಹಿಡಿದ್ರೆ ನಾವು ವೆಯ್ಟನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ನಮಗೆ ಈಸಿಯಾಗಿ ಅರ್ಥ ಮಾಡಲಿಕ್ಕಾಗತ್ತೆ. ತಗೊಂಡಿರೋ ಆಹಾರದ್ದು 85% ಕ್ಯಾಲರಿ ಹೋಗೋದು ನಮ್ಮ ಸ್ಕೆಲಿಟಲ್ ಮಸಲ್ಸಿಗೆ, ನಮ್ಮ ಕೈ, ಕಾಲು, ಹೊಟ್ಟೆಯಲ್ಲಿರುವಂಥ ಮಸಲ್ಸಿಗೆ. ಸೊ ಯಾಕೆಂದರೆ ಅದಕ್ಕೆ ತುಂಬ ಎನರ್ಜಿ ಬೇಕು. ಸೊ ದೇ ಆರ್ ಲೈಕ್ ಅವರ್ ವರ್ಕರ್ಸ್. ನಮ್ಗೆ ಏನೇ ಆ್ಯಕ್ಟಿವಿಟಿ ಮಾಡಬೇಕು ಅಂತಿದ್ದರೂ ಕೂಡ, ನನಗೆ ಅಲ್ಲಿ ಹೋಗಬೇಕು, ಇಲ್ಲ ನನಗೇನೋ ಒಂದು ಮರ ಹತ್ತಬೇಕು, ಅದಕ್ಕೆಲ್ಲ ನಮಗೆ ಈ ಸ್ಕೆಲಿಟಲ್ ಮಸಲ್ಸ್ ಬೇಕಾಗುತ್ತೆ. ಸೊ ಅದಕ್ಕೆ ತುಂಬ ಕ್ಯಾಲರಿನೂ ಬೇಕಾಗುತ್ತೆ. ಸೊ ಯಾವಾಗ ಉಪವಾಸ ಮಾಡಿಕೊಂಡು ನಾವು ವೆಯ್ಟನ್ನು ಕಡಿಮೆ ಮಾಡಿಸ್ತೀವೋ ಆವಾಗ ನಮ್ಮ ಸ್ಕೆಲಿಟಲ್ ಮಸಲ್ ವೇಸ್ಟಿಂಗ್ ಕೂಡ ಆಗುತ್ತೆ. ಯಾಕೆ? ಮಸಲ್ಸ್ ಆರ್ ಮೇಡ್ ಆಫ್ ಅಮಿನೋ ಆ್ಯಸಿಡ್ಸ್. ಸೊ ನಮಗೆ ಈಗ ಬಾಡಿಯಲ್ಲಿ ಗ್ಲೂಕೋಸ್ ಬೇಕು, ಅಟ್ ದ ಸೇಮ್ ಟೈಮ್ ಪ್ರೋಟೀನು ಬೇಕು, ಕಾರ್ಬೋಹೈಡ್ರೇಟು ಬೇಕು, ಪ್ರೋಟೀನು ಬೇಕು. ಸೊ ಈ ಕಾರ್ಬೋಹೈಡ್ರೇಟ್ ಈಸ್ ಲೈಕ್ ಇನ್ಸ್ಟೆಂಟ್ ಎನರ್ಜಿ, ಇಟ್ಸ್ ಲೈಕ್ ಪೆಟ್ರೋಲ್. ಒಂದು ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ ಅಂದರೆ ಅದು ಓಡೋದಿಲ್ಲ. ಸೊ ಅದೇ ಥರ ಪ್ರೋಟೀನ್ ಈಸ್ ಲೈಕ್ ಎಂಜಿನ್ ಆಯಿಲ್. ಆ ಎಂಜಿನ್ ಸರ್ವಿಸ್ ಆಗಬೇಕು ಅಂತಿದ್ದರೆ ಎಂಜಿನ್ ಆಯಿಲ್ ಬೇಕು, ಅದೇ ಥರ ಪ್ರೋಟೀನ್ ಬೇಕು. ಸೊ ನಮ್ಮ ಮಸಲ್ಸ್ಗೆ ಕೆಲಸ ಮಾಡಬೇಕು, ಅದಕ್ಕೆ ಎನರ್ಜಿ ಬೇಕು ಅಂದರೆ ನಮಗೆ ಗ್ಲೂಕೋಸ್ ಬೇಕು. ಅಟ್ ದ ಸೇಮ್ ಟೈಮ್ ಮಸಲ್ ರಿಪೇರ್ ಆಗಬೇಕು, ಇಲ್ಲ ಮಸಲ್ ಬಲ್ಕ್ ಹೆಚ್ಚಾಗಬೇಕು ಅಂತಿದ್ದರೆ ನಮ್ಗೆ ಅಮಿನೋ ಆ್ಯಸಿಡ್ಸ್ ಬೇಕು. 8 ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ಸ್ ಇದೆ. ಈ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ಸ್ ಅಂತ ಅದನ್ನು ಹೇಳಲಿಕ್ಕೆ ಕಾರಣ ಏನು? ಬಿಕಾಸ್ ಅದು ನಮ್ಮ ದೇಹದಲ್ಲಿ ಕ್ರಿಯೇಟ್ ಮಾಡಲಿಕ್ಕಾಗಲ್ಲ, ದೇಹದಲ್ಲಿ ಉಂಟಾಗುವಂಥದ್ದಲ್ಲ, ಬಾಡಿಯಲ್ಲಿ ಸಿಂಥಸಿಸ್ ಮಾಡಲಿಕ್ಕಾಗಲ್ಲ. ಸೊ ಇಟ್ ಹ್ಯಾಸ್ ಟು ಬಿ ಟೇಕನ್ ಫ್ರಮ್ ಔಟ್ಸೈಡ್. ನಾವು ಹೊರಗಡೆ ಇರುವಂಥ ಸೋರ್ಸಿಂದಾನೇ ತಗೋಬೇಕು. ಸೊ ಯಾವಾಗ ವೆಯ್ಟ್ ರಿಡಕ್ಷನ್ ಮಾಡಲಿಕ್ಕೆ ಉಪವಾಸ ಮಾಡ್ತೀವೋ ಆವಾಗ ಈ ಅಮಿನೋ ಆ್ಯಸಿಡ್ ಸಪ್ಲೈ ಕೂಡ ಕಡಿಮೆ ಆಗುತ್ತೆ. ಭಾಳಷ್ಟು ಕಾಯಿಲೆಗಳಿಗೆ ಒಳ್ಳೆ ಟ್ರೀಟ್ಮೆಂಟ್ ಯಾವುದು ಅಂತ ಕೇಳಿದರೆ ಉಪವಾಸ ಅಂತಲೇ ನಾವು ಹೇಳ್ತೀವಿ. ಸರ್ವೇ ರೋಗೇ ಮಲಾವಶ್ಯ ಲಂಕಣಂ ಪರಮೌಷಧ. ಬಟ್ ವೆಯ್ಟ್ ರಿಡಕ್ಷನಿಗೆ ಉಪವಾಸ ಅಲ್ಲ ಒಳ್ಳೆ ಚಿಕಿತ್ಸೆ.
ಯಾಕೆಂದರೆ ಉಪವಾಸ ಮಾಡಿ ವೆಯ್ಟ್ ಏನು ನೀವು ಕಡಿಮೆ ಮಾಡ್ತಿರೋ ಅಮಿನೋ ಆ್ಯಸಿಡ್ ಸಪ್ಲೈ ಕಡಿಮೆ ಆಗುತ್ತೆ. ಸೊ ಆವಾಗ ಮಸಿಲ್ಸ್ ಹ್ಯಾಸ್ ಟು ಗೋ ಫಾರ್ ಇಟ್ಸ್ ರಿಪೇರ್. ಮಸಿಲ್ಸ್ಗೆ ಅಮಿನೋ ಆ್ಯಸಿಡ್ಸ್ ಬೇಕೇ ಬೇಕು. ಸೊ ಆವಾಗ ಏನು ಮಾಡುತ್ತೆ, ಅಲ್ಲಿ ಇರುವಂಥ ಒಂದು ಮಸಿಲ್ನ ಸಾಯಿಸಿ ಅದರಿಂದ ರಿಲೀಸ್ ಆಗುವಂಥ ಅಮಿನೋ ಆ್ಯಸಿಡ್ಸಲ್ಲಿ ಬಾಕಿ ಇರೋ ಮಸಿಲ್ಸ್ ಸರ್ವೈವ್ ಆಗುತ್ತೆ. ಸೊ ಉಪವಾಸ ಮಾಡಿದ ಮೇಲೆ, ಒಂದು ಲಾಂಗ್ ಟರ್ಮ್ ಫಾಸ್ಟಿಂಗ್ ಮಾಡಿದ ಮೇಲೆ ನಮ್ಮ ಮಸಿಲ್ ಬಲ್ಕ್ ಕಡಿಮೆ ಆಗುತ್ತೆ. ಮಸಿಲ್ಸ್ ಬಲ್ಕ್ ಕಡಿಮೆ ಆದಾಗ ಅದರ ಅರ್ಥ ಏನು, ನಮಗಾಗಿ ಕೆಲಸ ಮಾಡೋರ ಸಂಖ್ಯೆ ಕಡಿಮೆ ಆಯಿತು. ಆವಾಗ ನಾವು ಎಷ್ಟೇ ಊಟ ಮಾಡಿದ್ರು, ಒಂದು ಕಡಿಮೆ ಊಟ ಮಾಡಿದರೂ ಕೂಡ, ಯಾಕಂದರೆ ಮಸಿಲ್ ಬಲ್ಕ್ ಕಡಿಮೆ ಇದೆ, ಅಷ್ಟೊಂದು ಕ್ಯಾಲರಿ ನಮಗೆ ನೆಸಿಟಿ ಇಲ್ಲ. ಸೊ ಆವಾಗ ಇಮ್ಮಿಡಿಯೇಟ್ಲಿ ವೆಯ್ಟ್ ಗೇನ್ ಆಗುತ್ತೆ. ಸೊ ವೆಯ್ಟನ್ನು ಕಡಿಮೆ ಮಾಡಬೇಕು ಅಂದರೆ ನಾವು ಏನು ಮಾಡಬೇಕು ಅಂದರೆ, ಫಾರ್ಮೋಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಏನಂದರೆ, ವೆಯ್ಟ್ ಈಸ್ ನಾಟ್ ದ ಮೇನ್ ಥಿಂಗ್. ನಮಗೆ ಫಿಟ್ನೆಸ್ ಈಸ್ ಇಂಪಾರ್ಟೆಂಟ್. ವೆಯ್ಟು ಕೆಲವರಿಗೆ 100 kg ವೆಯ್ಟ್ ಇರ್ಬೋದು, ಬಟ್ ಅವ್ರದ್ದು ಫಿಟ್ನೆಸ್ಸಿಂದ ವೆಯ್ಟ್ ಇರುತ್ತೆ. ಅವರ ಮಸಿಲ್ ಬಲ್ಕ್ ಹಾಗೂ ಬೋನ್ ವೆಯ್ಟ್ ಅಷ್ಟು ಹೆಚ್ಚಿಗೆ ಇರುತ್ತೆ. ನಮ್ಮ ಟೋಟಲ್ ಬಾಡಿ ವೆಯ್ಟ್ದು ಎಷ್ಟು ಪೋರ್ಷನ್ ಫ್ಯಾಟಿಂದ ಕಾಂಟ್ರಿಬ್ಯೂಟ್ ಆಗಿದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಫಿಟ್ನೆಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಾವು ತೂಕವನ್ನು ಇಳಿಸಬೇಕು ಅಂದರೆ ಆಹಾರ ತಗೊಳ್ಳದೇ ಇರುವುದಲ್ಲ, ಒಳ್ಳೆ ಪ್ರೋಟೀನ್ ರಿಚ್ ಫುಡ್ ಹಾಗೂ ಒಂದು ಸ್ವಲ್ಪ ಫ್ಯಾಟಿ ಫುಡ್ಡನ್ನು ತಗೋಬೇಕು ಅಂತ ನಾವು ಹೇಳ್ತೀವಿ. ಯಾಕೆ, ಕಾರ್ಬೋಹೈಡ್ರೇಟ್, ಈಗ ಬೆಳಿಗ್ಗೆ ನಾನೊಂದು 10 ದೋಸೆ ತಿಂದರೆ ಮಧ್ಯಾಹ್ನ ಆಗೋ ತನಕ ನನಗೆ ಪುನಃ ಹಸಿವಾಗ್ಬಿಡ್ತದೆ. ದಟ್ ಮೀನ್ಸ್ ಕಾರ್ಬೋಹೈಡ್ರೇಟ್ ತಿಂದರೆ ನಮಗೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ. ನಮ್ಮ ಆಸ್ಪತ್ರೆಗೆ ಪೇಷಂಟ್ ಬಂದಾಗ ನಾವು ಹೇಳ್ತೀವಿ, ಅಮ್ಮ ಅನ್ನ ಬಿಡಬೇಕು, ಏನು ಬೇಕಾದರೂ ಹೇಳಿ, ಅನ್ನ ಬಿಡ್ಲಿಕ್ಕೆ ಅವ್ರು ರೆಡಿ ಇರಲ್ಲ. ಯಾಕೆಂದರೆ ಅವರು ಏನೋ ತಿಳ್ಕೊಂಡಿದ್ದಾರೆ, ಅನ್ನ ಇಲ್ಲ ಅಂದರೆ ಅವರಿಗೆ ಬದುಕಲಿಕ್ಕೆ ಆಗಲ್ಲ. ಸೊ ಕೆಲವು ಪೇಷಂಟ್ಸು, ಸರ್ ನಾವು ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಡಯಟನ್ನು ಫಾಲೋ ಮಾಡ್ತಾಯಿದ್ವಿ, ಅನ್ನ ಬಿಟ್ಟಿದ್ವಿ, ಅದರ ಬದಲು ಚಪಾತಿ ತಿಂತಾಯಿದ್ವಿ. ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ನಾವು ಗ್ಲೈಸಿಮಿಕ್ ವ್ಯಾಲ್ಯೂ ನೋಡಿದರೆ ಅನ್ನ ಮತ್ತು ಚಪಾತಿ ಭಾಳ ಡಿಫ್ರೆನ್ಸ್ ಇಲ್ಲ. ಇನ್ಫ್ಯಾಕ್ಟ್ ಅನ್ನಕ್ಕಿಂತ ಹೆಚ್ಚಿಗೆ ಇದೆ ಗ್ಲೈಸಿಮಿಕ್ ವ್ಯಾಲ್ಯೂ ಚಪಾತಿಯಲ್ಲಿ, ವೀಟಲ್ಲಿ, ಅದಕ್ಕಿಂತ ಹೆಚ್ಚಿಗೆ ಜೋಳದಲ್ಲಿದೆ. ಸೊ ಯಾವ ಥರ ಆಹಾರ ನಾವು ತಗೋಬೇಕು. ಸೊ ಇವತ್ತು ನಾವು ಒಂದು ಡಯಟ್ ಚಾರ್ಟ್, ಒಬೇಸಿಟಿನ ಕಡಿಮೆ ಮಾಡಲಿಕ್ಕೆ ಯಾವ ಥರ ಆಹಾರವನ್ನು ತಗೋಬೇಕು. ಸೊ ಮೇನ್ಲಿ 2 ಗ್ರೂಪ್ಸ್ ಆರ್ ದೇರ್. ಒನ್ ಈಸ್ ವೆಜಿಟೇರಿಯನ್ಸ್, ಒನ್ ಈಸ್ ನಾನ್ ವೆಜಿಟೇರಿಯನ್ಸ್. ನಾನ್ ವೆಜಿಟೇರಿಯನ್ಸಿಗೆ ವೆಯ್ಟನ್ನು ಕಡಿಮೆ ಮಾಡೋದು ತುಂಬ ಈಸಿ. ಆ್ಯಕ್ಚುಲಿ ಅವರು ಫ್ರೈಡ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಅಫ್ಕೋರ್ಸ್, ಅದರ್ವೈಸ್ ವೆಯ್ಟ್ ಕಡಿಮೆ ಮಾಡೋದು ತುಂಬ ಈಸಿ. ಯಾಕೆಂದರೆ ನಾನ್ ವೆಜ್ ಫುಡ್ಡಲ್ಲಿ ಹೆಚ್ಚಿಗೆ ಅವರಿಗೆ ಸಿಗುವಂಥದ್ದು ಕಾರ್ಬೋಹೈಡ್ರೇಟ್ ಅಲ್ಲ, ಇಟ್ ಈಸ್ ಪ್ಯೂರ್ ಪ್ರೋಟೀನ್. ಸೊ ಪ್ರೋಟೀನ್ ಹೆಚ್ಚಿಗೆ ತೊಗೊಂಡ್ರೆ ಮಾತ್ರ ವೆಯ್ಟನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಸೊ ನಾವೇನು ಮಾಡಬೇಕು, ಇನಿಷಿಯಲಿ ಬೆಳಗ್ಗೆ ಎದ್ದು ಕೂಡಲೇ ನಿಮಗೆ ಯು ಕ್ಯಾನ್ ಗೋ ಫಾರ್ ಎ ಫಿಸಿಕಲ್ ಎಕ್ಸಸೈಸ್. ಅದಂದರೆ ವೆಯ್ಟ್ ಬೇರಿಂಗ್ ಎಕ್ಸಸೈಸೇ ಮಾಡಬೇಕು. ಬರೀ ವಾಕಿಂಗ್ ಮಾಡೋದ್ರಿಂದ ನಮಗೆ ವೆಯ್ಟ್ ಕಡಿಮೆ ಆಗಲ್ಲ. ಯಾಕೆಂದರೆ ವಾಕಿಂಗ್ ಈಸ್ ಎ ವೆರಿ ಗುಡ್ ಎಕ್ಸಸೈಸ್, ಬಟ್ ನಮ್ಮ ಇಟ್ಸ್ ಲೈಕ್ ಎನ್ ಏರೋಬಿಕ್ ಎಕ್ಸಸೈಸ್. ಬಟ್ ಏನಾಗುತ್ತೆ, ನಮ್ಮ ಕಾಲಲ್ಲಿರೋ ಮಸಿಲ್ಸು ದೇ ಆರ್ ಟ್ರೈನ್ಡ್ ಸಿನ್ಸ್ ಲಾಂಗ್ ಟೈಮ್, ಭಾಳ ವರ್ಷಗಳಿಂದ ಅದಕ್ಕೆ ಟ್ರೈನ್ ಆಗಿದೆ. ಕಡಿಮೆ ಖರ್ಚಲ್ಲಿ ಭಾಳ ಹೊತ್ತು ಕೆಲಸ ಮಾಡ್ತದೆ. ಸೊ ನಮಗೆ ಬೇಕಾಗಿರೋದು ಸ್ವಲ್ಪ ಹೊತ್ತು ಕೆಲಸ ಮಾಡಿದ್ರು ಕೂಡ ಭಾಳಷ್ಟು ಕ್ಯಾಲರಿ ಬರ್ನ್ ಆಗುವಂಥ ಮಸಲ್ಸ್. ಸೊ ಅದಕ್ಕೆ ಬೇರೆ ಎಕ್ಸಸೈಸ್ಗಳಿದೆ, ಸ್ಪೆಷಲಿ ಡಿಸೈನ್ಡ್ ಎಕ್ಸಸೈಸ್ಗಳೇ ಇದೆ, ಅದನ್ನು ನೀವು ಕಲಿಬೇಕಾಗತ್ತೆ. ಸೊ ಆ ಎಕ್ಸಸೈಸ್ಗಳನ್ನು 1 ತಾಸು ಎಕ್ಸಸೈಸ್ ಮಾಡಿದ ಮೇಲೆ ಯು ಶುಡ್ ಸಪ್ಲೈ ಎ ಗುಡ್ ಪ್ರೋಟೀನ್ ಡ್ರಿಂಕ್. ಅದು ನೀವು ಈಗ ನಾವು ಪ್ರೋಟೀನ್ ತಗೊಳ್ಳಿ ಅಂತ ಹೇಳಿದ ಕೂಡಲೇ ಅವರು ಸ್ವಲ್ಪ ಮೊಳಕೆ ಕಾಳು ತಿಂತಾರೆ. ಬಟ್ ಇಷ್ಟು ಮೊಳಕೆ ಕಾಳು ತಿನ್ನೋದ್ರಿಂದ ನಮಗೆಲ್ಲೂ ಸಫಿಷಿಯೆಂಟ್ ಆಗಿರುವಂಥ ಪ್ರೋಟೀನ್ ಸಿಗಲ್ಲ. ಒಂದು ಮನುಷ್ಯನಿಗೆ ಎಷ್ಟು kg ಬಾಡಿ ವೆಯ್ಟ್ ಇದೆಯೋ ಅಷ್ಟು ಗ್ರಾಮ್ಸ್ ಪ್ರೋಟೀನ್ ಬೇಕು. ಸೊ ಇಫ್ ಐ ಆಮ್ 60 kgs, ನನಗೆ 60 ಗ್ರಾಮ್ ಪ್ರೋಟೀನ್ ಬೇಕು. ಸೊ ಕೆಲವರು ಹೇಳ್ತಾರೆ ಪ್ರೋಟೀನ್ ತಗೊಂಡ್ರೆ ಲೈಕ್ ಲಿವರ್ ಟಾಕ್ಸಿಸಿಟಿ ಆಗ್ಬೋದು, ಕಿಡ್ನೀಸಿಗೆ ಪ್ರಾಬ್ಲಮ್ ಆಗೋದು. ಅದೆಲ್ಲ ನಾರ್ಮಲ್ ಹ್ಯೂಮನ್ ಬೀಯಿಂಗಿಗೆ ಅಲ್ಲ. ಪ್ರೋಟೀನ್ ಹೆಚ್ಚಿಗೆ ತಗೊಂಡ್ರೆ ಪ್ರಾಬ್ಲಮ್ ಆಗೋದು ಅಂದರೆ ಯಾರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆಯೋ ಅಥವಾ ಯಾರಿಗೆ ಲಿವರ್ ಪ್ರಾಬ್ಲಮ್ ಇದೆಯೋ ಅವರಿಗೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಅದು ಕೂಡ ನಾವು RDA ರಿಕ್ವೈರ್ಮೆಂಟ್ ಏನಿದೆ ಅದಕ್ಕಿಂತ 2-3 ಪಟ್ಟು ಹೆಚ್ಚಿಗೆ ತಗೊಂಡ್ರೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ನಮಗೆ ಡೈಲಿ ರಿಕ್ವೈರ್ಮೆಂಟ್ ಏನಿದೆ ಅಷ್ಟು ಪ್ರೋಟೀನ್ ನಾವು ತಗೊಂಡಿರಲೇಬೇಕಾಗುತ್ತೆ. ಸೊ ನಾವು ಒಂದು ಪ್ರೋಟೀನ್ ಡ್ರಿಂಕನ್ನು, ವೇ ಪ್ರೋಟೀನ್ ಇಸ್ ದ ಬೆಸ್ಟ್ ಪ್ರೋಟೀನ್. ಸೊ ಬೆಳಿಗ್ಗೆ ಒಂದು ಪ್ರೋಟೀನ್ ಡ್ರಿಂಕನ್ನು ತಗೋಬೋದು. ನಾನ್ ವೆಜಿಟೇರಿಯನ್ಸ್ ಬೇಕಾದರೆ ಬೆಳಿಗ್ಗೆ ಅವ್ರದ್ದು ಬ್ರೇಕ್ಫಾಸ್ಟ್ ಇಟ್ ಸೆಲ್ಫ್ ದೇ ಕ್ಯಾನ್ ಮೇಕ್ ಎನ್ ಆಮ್ಲೆಟ್ ವಿತ್ ಎಗ್ ವೈಟ್ ಆ್ಯಂಡ್ ಅಲಾಂಗ್ ವಿತ್ ಅ ಲಾಟ್ ಆಫ್ ವೆಜಿಟೇಬಲ್ಸ್. ಅದು ಮಾಡೋದ್ರಿಂದ ಏನಾಗುತ್ತೆ, ತುಂಬ ಫೈಬರ್ ನಾವು ತಗೊಂಡ್ರೆ ನಮ್ಮ ಬಾಡಿಯಲ್ಲಿರುವ ಕೊಲೆಸ್ಟ್ರಾಲ್ನ ಹೊರಗೆ ಹಾಕಲಿಕ್ಕೆ ಒಂದೇ ದಾರಿ, ದಟ್ ಈಸ್ ಥ್ರೂ ಸ್ಟೂಲ್ಸ್ ಆ್ಯಂಡ್ ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಕೊಲೆಸ್ಟ್ರಾಲ್. ಸೊ ಫೈಬರ್ ನೀವು ಎಷ್ಟು ಹೆಚ್ಚಿಗೆ ತೊಗೊಳ್ತಿರೋ ಅಷ್ಟು ಗಟ್ಟಲ್ಲಿ ಕೊಲೆಸ್ಟ್ರಾಲ್ದು ಬೈಲ್ದು ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತೆ. ನಮ್ಮ ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಹೊರಗೆ ಹೋಗುತ್ತೆ. ತೂಕ ಹಾಗೂ ಹೈಪರ್ ಕೊಲೆಸ್ಟ್ರಾಲೇಮಿಯನ್ನು ಕಂಟ್ರೋಲ್ ಮಾಡೋಕ್ಕಾಗತ್ತೆ. ಆ್ಯಂಡ್ ಈ ಪ್ರೋಟೀನ್, ಫ್ಯಾಟ್ ಮತ್ತು ಫೈಬರ್ ಇದು 3 ಹೆಚ್ಚು ಮಾಡೋದ್ರಿಂದ ಮತ್ತೊಂದು ಉಪಯೋಗ ಏನಂದರೆ ಹಸಿವಾಗಲ್ಲ. ಯು ಫೀಲ್ ಸಟೇಟಿ. ಪ್ರೋಟೀನ್ ಒಂದು ಸ್ವಲ್ಪ ತಗೊಂಡು ಕೂಡಲೇ ಹೊಟ್ಟೆ ತುಂಬ್ತದೆ. ಆದರೆ ಕಾರ್ಬೋಹೈಡ್ರೇಟ್ ಹಾಗೆಲ್ಲ, ಎಷ್ಟು ತಿಂದರೂ ಕೂಡ ಹೊಟ್ಟೆ ತುಂಬುವುದಿಲ್ಲ. ಸೊ ಬೆಳಗ್ಗೆ ಒಂದು ಪ್ರೋಟೀನ್ ಡಯಟನ್ನು ನಾವು ಪ್ಲ್ಯಾನ್ ಮಾಡ್ಕೋಬೇಕು. ವೆಜಿಟೇರಿಯನ್ಸ್ ಆದರೆ ದೇ ಕ್ಯಾನ್ ಗೋ ಫಾರ್ ನಾರ್ಮಲ್ ಫುಡ್ಡು ತಗೋಬೋದು. ಅದರಲ್ಲಿ ಬೇಕಾದ್ರೆ ಸೋಯಾ ಬೀನ್ಸು, ಸೋಯಾ ಚಂಕ್ಸು, ಇಲ್ಲಾಂದರೆ ಯೋಗರ್ಟ್, ಕರ್ಡ್ ಈ ಥರ ಯೂಸ್ ಮಾಡಿಕೊಂಡು ದೇ ಕ್ಯಾನ್ ಪ್ರಿಪೇರ್ ಎ ವೆರಿ ಗುಡ್ ಬ್ರೇಕ್ಫಾಸ್ಟ್. ಆ್ಯಂಡ್ ನಾನೊಂದು ಸ್ಟ್ರಿಕ್ಟ್ ಡಯಟ್ ಹೇಳಿದ್ರೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಮಧ್ಯಾಹ್ನ ಏನು ಮಾಡಿ, ನಾವು ನಾರ್ಮಲ್ ತಗೊಳ್ಳೋಂಥ ಫುಡ್ಡು ಊಟ
ಅದಕ್ಕೆ ತುಂಬ ವೆಜಿಟೇಬಲ್ಸನ್ನು ಇನ್ಕ್ಲೂಡ್ ಮಾಡಿ. ನಾವು ಇಷ್ಟು ಅನ್ನ ತೊಗೊಂಡು ಇಷ್ಟಿಷ್ಟು ಪಲ್ಯ ಹಾಕೋ ಬದಲು ಎಷ್ಟು ಪಲ್ಯ ಹಾಕ್ತಿರೋ ಅಷ್ಟೇ ಅನ್ನ ತಗೊಳ್ಳಿ. ಒಂದು 2-3 ಟೈಪ್ ಪಲ್ಯ ಮಾಡಿ ಒಂದು ಸ್ವಲ್ಪ ಅನ್ನ ತಗೊಳ್ಳಿ. ಅದರೊಟ್ಟಿಗೆ ಬೇಕಾದ್ರೆ ಮೊಸರನ್ನು ಯೂಸ್ ಮಾಡಿ. ಆ್ಯಂಡ್ ನಾನ್ ವೆಜಿಟೇರಿಯನ್ಸ್ ಆದರೆ ಅವರಿಗೆ ಬೇಕಾದ್ರೆ ಮೀಟನ್ನು ಯೂಸ್ ಮಾಡ್ಬೋದು. ದಟ್ ಈಸ್ ಅವರ್ ಲಂಚ್. ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ರಾತ್ರಿ ಆದಷ್ಟು ಫುಡ್ಡನ್ನು ಕಂಟ್ರೋಲ್ ಮಾಡಿ. ಯಾಕೆ ರಾತ್ರಿ ನಮಗೆ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ಸ್ಕೆಲೆಟಲ್ ಮಸಲ್ಸಿಗೆ ಆ್ಯಕ್ಟಿವಿಟಿ ಇಲ್ಲ. ಸೊ ಹಾಗಾಗಿ ರಾತ್ರಿ ಫ್ರೂಟ್ಸ್ ವಿತ್ ನಟ್ಸ್. ಈಗ ನಟ್ಸ್ ಈಸ್ ಆಲ್ಸೋ ಒನ್ ಗುಡ್ ಆಪ್ಷನ್. ವೆಜಿಟೇರಿಯನ್ಸಿಗೆ ಪ್ರೋಟೀನ್ ಸಿಗಲಿಕ್ಕೆ ಒಂದು ಒಳ್ಳೆ ಆಪ್ಷನ್, ಒಳ್ಳೆ ಪ್ರೋಟೀನ್ ಹಾಗೂ ಒಳ್ಳೆ ಫ್ಯಾಟಿ ಆ್ಯಸಿಡ್ ಸಿಗಲಿಕ್ಕೆ ಒಳ್ಳೆ ಆಪ್ಷನ್ ನಟ್ಸ್ ತಗೊಳ್ಳೋದು. ಸೊ ಪ್ರತಿ ದಿವಸ ಒಂದು 30 to 50 ಗ್ರಾಮ್ಸ್ ನಟ್ಸ್ ಯಾವುದೇ ಇರ್ಬೋದು, ಶೇಂಗಾ ಇರ್ಬೋದು, ಗೋಡಂಬಿ ಇರ್ಬೋದು, ಬಾದಾಮಿ ಇರ್ಬೋದು. ಸೊ ಯಾವುದಾದ್ರೂ ಒಂದು ನಟ್ಸನ್ನು ಅವರ ಡಯಟಲ್ಲೇ ಇನ್ಕ್ಲೂಡ್ ಮಾಡಬೇಕು. ಆ್ಯಂಡ್ ರೆಗ್ಯುಲರ್ಲಿ ಟೇಕ್ ಫ್ರೂಟ್ಸ್. ಆ್ಯಂಡ್ ನಾವೀಗೇನು ಹೈ ಪ್ರೋಟೀನ್ ಡಯಟ್ ಹೇಳ್ತೀವಿ, ಇಟ್ ಈಸ್ ಕಾಲ್ಡ್ ಕೀಟೋ ಡಯಟ್. ಸೊ ಈ ಡಯಟ್ ಫಾಲೋ ಮಾಡುವಾಗ ನಾವು ತುಂಬ ನೀರು ಕುಡಿಬೇಕಾಗಿದೆ. ಸೊ ಕೆಲವರು ಹೇಳ್ತಾರೆ ನನಗೆ ಯಾವುದೋ ಒಂದು ಫುಡ್ ಐಟಮ್ ತಿಂದರೆ ಹೀಟ್ ಆಗುತ್ತೆ, ಬಾಡಿ ಹೀಟ್ ಆಗುತ್ತೆ. ಬಾಡಿ ಹೀಟ್ ಆಗಲಿಕ್ಕೆ ಕಾರಣ ಏನು ಅಂದರೆ ಇಟ್ ಇನ್ಕ್ರೀಸಸ್ ಯುವರ್ BMR, ಬೇಸಲ್ ಮೆಟಬಾಲಿಕ್ ರೇಟ್. ಸೊ ಹಾಗೆ ನಿಮ್ಮ BMR ಹೆಚ್ಚಾದಾಗಲೇ ವೆಯ್ಟ್ ಕಡಿಮೆ ಆಗೋದು. ಎಲ್ಲಿ ಫ್ಯಾಟ್ ಸ್ಟೋರ್ ಆಗಿದೆಯೋ ಆ ಸ್ಟೋರೇಜ್ ಕಡಿಮೆ ಆಗ್ತಾ ಬರ್ತದೆ. ಸೊ ಆ BMRನ ಹೆಚ್ಚು ಮಾಡಬೇಕು, ಪ್ರೋಟೀನ್ ಕನ್ಸಂಪ್ಷನ್ನ ಹೆಚ್ಚು ಮಾಡಬೇಕು, ನಾವು ತಗೊಳ್ಳುವಂಥ ಕಾರ್ಬೋಹೈಡ್ರೇಟನ್ನು ಕಡಿಮೆ ಮಾಡಬೇಕು. ಆವಾಗ ಮಾತ್ರ ನಮ್ಮ ವೆಯ್ಟು ಕಡಿಮೆ ಆಗುತ್ತೆ. ಸೊ ಈ ಆಹಾರ ಕ್ರಮ ಮಾಡಿದರೆ ಇಮ್ಮಿಡಿಯೇಟಾಗಿ ಒಂದು ವೆಯ್ಟ್ ರಿಡಕ್ಷನ್ ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಅಂದರೆ 10 ದಿನದಲ್ಲಿ 5 kg ಕಡಿಮೆ ಆಗುತ್ತೆ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಬಟ್ ಈ ಆಹಾರ ಕ್ರಮ ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದರೆ ತಿಂಗಳಿಗೆ ಒಂದು 2-3 kg ಈಸಿಯಾಗಿ ನೀವು ಇಳಿಸ್ಬೋದು. ಆ್ಯಂಡ್ ಮತ್ತೊಂದು ಏನಂದರೆ ಇಟ್ ಈಸ್ ವೆರಿ ಈಸಿ. ಎಷ್ಟು ದಿವಸ ಇದು ಮಾಡಬೇಕು ಅಂತ ಕೇಳುವಂಗಿಲ್ಲ. ಯಾಕೆ ಇದು ಲೈಫ್ ಲಾಂಗ್ ಮಾಡಲಿಕ್ಕಾಗುತ್ತೆ. ಯಾಕೆ ಬೆಳಗ್ಗೆ ನೀವು ಬ್ರೇಕ್ಫಾಸ್ಟ್ ತಗೊಳ್ತಾ ಇದ್ದೀರಾ, ಐದರ್ ಎನ್ ಆಮ್ಲೆಟ್. ನಾವು ವೆಜಿಟೇರಿಯನ್ಸ್ ಆದರೆ ಅವರಿಗೆ ನಾರ್ಮಲ್ ದೋಸೆ, ಇಡ್ಲಿ, ವಾಟ್ ಎವರ್ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತಗೊಳ್ಳಿ. ಮತ್ತು ಮೊಸರು ತಗೊಳ್ಳಿ, ಆ್ಯಂಡ್ ನಟ್ಸ್ ತಗೊಳ್ಳಿ. ಆ್ಯಂಡ್ ಮಧ್ಯಾಹ್ನ ನೀವು ಊಟ ಮಾಡ್ತಾಯಿದ್ದೀರಾ, ಸೊ ನಾರ್ಮಲಿ ನೀವೇನು ತಿಂತೀರಾ ಅದು ಐದರ್ ಚಪಾತಿ ಆರ್ ಅನ್ನ, ಅದು ನೀವು ತಗೊಳ್ತಾ ಇದ್ದೀರಾ. ರಾತ್ರಿ ಮಾತ್ರ ಯು ಆರ್ ಸ್ಕಿಪ್ಪಿಂಗ್ ಯುವರ್ ಮೀಲ್. ರಾತ್ರಿ ನೀವು ಸ್ಕಿಪ್ ಮಾಡಿಕೊಂಡು ನೀವು ನಟ್ಸ್ ಅಥವಾ ಫ್ರೂಟ್ಸ್ ಅಥವಾ ಎಗ್ ವೈಟ್ ಅಥವಾ ನಾನ್ ವೆಜಿಟೇರಿಯನ್ಸ್ ಆದರೆ ಯಾವುದಾದ್ರೂ ಮೀಟ್ ಐಟಮ್ ಈ ಥರ ತೊಗೊಳ್ತಾ ಇದ್ದಾರೆ. ಆ್ಯಂಡ್ ಇದರನ್ನು ಯಾವಾಗ ನೀವು ಎಕ್ಸಸೈಸ್ ಒಟ್ಟಿಗೆ ಕ್ಲಬ್ ಮಾಡ್ತೀರೋ, ಯಾಕೆಂದರೆ ಬರೀ ಪ್ರೋಟೀನ್ ತಿಂದರೆ ಅಷ್ಟೇ ಆಗಲ್ಲ, ವಿ ನೀಡ್ ಟು ಡೂ ಸಮ್ ಫಿಸಿಕಲ್ ಎಕ್ಸರ್ಷನ್. ಯಾವಾಗ ನೀವು ಇದರೊಟ್ಟಿಗೆ ಫಿಸಿಕಲ್ ಎಕ್ಸಸೈಸನ್ನು ಮಾಡ್ತಿರೋ, ಚೆನ್ನಾಗಿರೋ ವ್ಯಾಯಾಮಗಳನ್ನು ಮಾಡ್ತಿರೋ, ತೂಕ ಕಂಟ್ರೋಲ್ ಆಗ್ತಾ ಬರ್ತದೆ. ಆ್ಯಂಡ್ ವಿತಿನ್ ಒಂದು 3 to 4 months ತುಂಬ ಜನರಿಗೆ ನಾವು ನೋಡ್ತೀವಿ ಸ್ಟ್ರಿಕ್ಟಾಗಿ ಫಾಸ್ಟಿಂಗ್ ಮಾಡೋದ್ರಿಂದ ತೂಕ ಕಡಿಮೆ ಆಗಲ್ಲ, ಕಡಿಮೆ ಆಗಿ ತೂಕ ಬೇಗ ಹೆಚ್ಚಾಗಿಬಿಡ್ತದೆ. ಬಟ್ ಈ ಥರ ಡಯಟ್ ಮಾಡೋದ್ರಿಂದ ಖಂಡಿತ ನಿಮ್ಮ ತೂಕವನ್ನು ನೀವು ಕಂಟ್ರೋಲ್ ಮಾಡ್ಬೋದು. ವಿತಿನ್ 6 monthsಲ್ಲಿ ಯು ಕ್ಯಾನ್ ಕಮ್ ಬ್ಯಾಕ್ ಟು ಯುವರ್ ನಾರ್ಮಲ್ ವೆಯ್ಟ್ ಆ್ಯಂಡ್ ದಿಸ್ ರಿಮೈನ್ಸ್ ಫಾರ್ ಎವರ್. ಯಾಕೆ ನೀವು ಇನ್ನೂ 2 ದಿವಸ ಹೆಚ್ಚಿಗೆ ತಿಂದರೂ ಕೂಡ ನಿಮ್ಮ ವೆಯ್ಟ್ ಹೆಚ್ಚಾಗಲ್ಲ, ಯಾಕೆಂದರೆ ನಿಮ್ಮ ಮಸಿಲ್ ಬಲ್ಕ್ ಹೆಚ್ಚಾಗಿದೆ. ಸೊ ಹಾಗಾಗಿ ನೀವು ಎಷ್ಟೇ ತಿಂದರೂ ಅದನ್ನು ಯೂಸ್ ಮಾಡುವಂಥ ಮಸಿಲ್ಸ್ ನಿಮ್ಮ ದೇಹದಲ್ಲಿದೆ. ಸೊ ಹಾಗಾಗಿ ಬಾಡಿ ವೆಯ್ಟನ್ನು ಮ್ಯಾನೇಜ್ ಮಾಡ್ಬೋದು. ಸೊ ನಾನಿವತ್ತು ಹೇಳ್ಕೊಟ್ಟಿರುವ ಟಿಪ್ಸನ್ನು ನೀವೆಲ್ಲರೂ ಮನೆಯಲ್ಲಿ ಪಾಲಿಸಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ತಾ ಇದ್ವಿ. ಧನ್ಯವಾದಗಳು.